ಶ್ರೀ ಗಣೇಶಾಯ ನಮಃ. ಪ್ರೀತಿಯ ವೀಕ್ಷಕರೇ, ಎಲ್ಲ ಸಿಂಹರಾಶಿಯವರಿಗೆ ನಮ್ಮ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತಿನ ಈ ವಿಶೇಷ ಮಾಹಿತಿಯಲ್ಲಿ 19/5/2026 ರಿಂದ 30/5/2026 ಸಿಂಹರಾಶಿಯವರ ಜೀವನದಲ್ಲಿ ನಡೆಯಲಿರುವ ಮಹತ್ವದ ಬದಲಾವಣೆಗಳು, ಅದೃಷ್ಟದ ಬಾಗಿಲು ತೆರೆಯುವ ಸಮಯ, ಹಣಕಾಸಿನ ಲಾಭ, ಕುಟುಂಬದ ಸಮಸ್ಯೆಗಳ ನಿವಾರಣೆ, ಮನಸ್ಸಿನ ಅಶಾಂತಿ ಕಡಿಮೆಯಾಗುವ ಸೂಚನೆಗಳು, ಮಕ್ಕಳ ವಿಚಾರದಲ್ಲಿ ಶುಭ ಸುದ್ದಿಗಳು ಮತ್ತು ದೇವರ ಕೃಪೆಯಿಂದ ನಡೆಯುವ ಅದ್ಭುತ ಸಂಗತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇವೆ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣುವ ಸಾಧ್ಯತೆಯಿದೆ. ಸಿಂಹರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ನೋವು, ಒತ್ತಡ, ಅವಮಾನ, ಹಣಕಾಸಿನ ತೊಂದರೆ ಮತ್ತು ಮನೆಯೊಳಗಿನ ಜಗಳಗಳು ನಿಮ್ಮ ಮನಸ್ಸನ್ನು ತುಂಬಾ ಕಾಡಿವೆ. ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ನೀವು ಯಾರಿಗಾಗಿ ಒಳ್ಳೆಯದು ಮಾಡಿದರೂ ಅದೇ ಜನರು ನಿಮ್ಮ ಮೇಲೆ ಕೋಪ, ತಪ್ಪು ಮಾತು ಮತ್ತು ದೂರಗಳನ್ನು ಹಾಕಿದ್ದಾರೆ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಅಸಹನೆ ಮತ್ತು ಬೇಸರ ಹುಟ್ಟಿಕೊಂಡಿದೆ. ಆದರೆ ಈಗ ಕಾಲ ಬದಲಾಗುತ್ತಿದೆ. 19ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುತ್ತದೆ. ನೀವು ಊಹಿಸದ ರೀತಿಯಲ್ಲಿ ಅದೃಷ್ಟ ನಿಮ್ಮ ಕಡೆ ತಿರುಗಿಕೊಳ್ಳಲಿದೆ. ವಿಶೇಷವಾಗಿ 23ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಸಿಂಹರಾಶಿಯವರಿಗೆ ದೇವರ ಕೃಪೆ ಹೆಚ್ಚು ಕಾಣುತ್ತದೆ. ಹಲವು ದಿನಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಅಶಾಂತಿ ಇರುತ್ತದೆ. ನನ್ನ ಜೀವನ ಏಕೆ ಹೀಗೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತದೆ. ರಾತ್ರಿ ಸರಿಯಾಗಿ ನಿದ್ರೆ ಬರುವುದಿಲ್ಲ. ಕುಟುಂಬದವರ ಮಾತುಗಳು ನಿಮಗೆ ನೋವು ಕೊಡುತ್ತವೆ. ಕೆಲವರಿಗೆ ಅತ್ತೆ ಮನೆಯವರಿಂದ ಕಿರಿಕಿರಿ ಹೆಚ್ಚಾಗಿರಬಹುದು. ನೀವು ಎಷ್ಟೇ ಮೌನವಾಗಿದ್ದರೂ ನಿಮ್ಮ ಮೇಲೆ ತಪ್ಪು ಹೊರೆ ಹಾಕುವ ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ಮನೆಯ ವಾತಾವರಣ ಹಾಳಾಗಿದೆ. ಆದರೆ ಇವತ್ತಿನ ನಂತರ ಪರಿಸ್ಥಿತಿ ಬದಲಾಗಲು ಶುರುವಾಗುತ್ತದೆ. ನಿಮ್ಮ ಮಾತಿಗೆ ಗೌರವ ಸಿಗುತ್ತದೆ. ನಿಮ್ಮನ್ನು ಕಡಿಮೆ ಎಂದವರು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತಾರೆ. ಕುಟುಂಬದಲ್ಲಿ ಶಾಂತಿ ನಿಧಾನವಾಗಿ ವಾಪಸ್ ಬರುತ್ತದೆ. ವಿಶೇಷವಾಗಿ ಮಹಿಳೆಯರಿಗೆ ಈ ಸಮಯ ಬಹಳ ಮಹತ್ವದ್ದಾಗಿದೆ. ಅತ್ತೆ ಮನೆಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದವರು ಮೌನವಾಗುತ್ತಾರೆ. ಮಕ್ಕಳ ವಿಚಾರದಲ್ಲಿಯೂ ಶುಭ ಸೂಚನೆಗಳು ಕಾಣಿಸುತ್ತಿವೆ. ಮಕ್ಕಳ ಓದು, ಉದ್ಯೋಗ ಅಥವಾ ಆರೋಗ್ಯದ ವಿಷಯದಲ್ಲಿದ್ದ ಚಿಂತೆ ಕಡಿಮೆಯಾಗುತ್ತದೆ. ಕೆಲವರಿಗೆ ಸಂತಾನ ಭಾಗ್ಯವೂ ದೊರೆಯುವ ಸಾಧ್ಯತೆಯಿದೆ. ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವ ಯೋಗ ಇದೆ. ಇದರಿಂದ ಮನೆಯೊಳಗೆ ಸಂತೋಷ ಹೆಚ್ಚಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಕೂಡ ನಿಧಾನವಾಗಿ ಉತ್ತಮ ಫಲಗಳು ಕಾಣಿಸುತ್ತವೆ. ನಿಮ್ಮ ಕೈಗೆ ಹಣ ಬರುತ್ತದೆ. ಹಿಂದಿನ ಸಾಲಗಳನ್ನು ತೀರಿಸಲು ಅವಕಾಶ ಸಿಗುತ್ತದೆ. ಕೆಲವರಿಗೆ ಹಳೆಯ ಹಣ ಮರಳಿ ಸಿಗಬಹುದು. ವ್ಯವಹಾರ ಮಾಡುತ್ತಿರುವವರಿಗೆ ಹೊಸ ಅವಕಾಶಗಳು ಬರುತ್ತವೆ. ಕೆಲಸದಲ್ಲಿ ಅಡೆತಡೆಗಳು ಕಡಿಮೆಯಾಗುತ್ತವೆ. ಉದ್ಯೋಗಕ್ಕಾಗಿ ಕಾಯುತ್ತಿದ್ದವರಿಗೆ ಒಳ್ಳೆಯ ಸುದ್ದಿ ಬರುತ್ತದೆ. 30ನೆಯ ತಾರೀಕಿನ ಸಮಯದಲ್ಲಿ ವಿಶೇಷವಾದ ಲಾಭದ ಯೋಗವಿದೆ. ಈ ದಿನದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಕಾಣುತ್ತದೆ. ನೀವು ಮುಟ್ಟಿದ ಕೆಲಸಗಳು ಯಶಸ್ವಿಯಾಗುತ್ತವೆ. ದೇವರ ಅನುಗ್ರಹ ನಿಮ್ಮ ಮೇಲೆ ಹೆಚ್ಚಾಗುತ್ತದೆ. ಬಹಳ ದಿನಗಳಿಂದ ಕಾದಿದ್ದ ಒಂದು ಆಶೆ ಈಡೇರುವ ಸಾಧ್ಯತೆ ಇದೆ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಆಗಿರುವ ಕಷ್ಟಗಳಿಗೆ ಕಾರಣ ಶನಿ ಮತ್ತು ರಾಹುವಿನ ಪ್ರಭಾವವೂ ಆಗಿರಬಹುದು. ಅದಕ್ಕಾಗಿ ಮನಸ್ಸಿನಲ್ಲಿ ಭಯ ಮತ್ತು ಅಶಾಂತಿ ಹೆಚ್ಚಾಗಿದೆ. ಕೆಲವೊಮ್ಮೆ ಎಲ್ಲವೂ ಇದ್ದರೂ ಮನಸ್ಸಿಗೆ ನೆಮ್ಮದಿಯಿಲ್ಲದಂತೆ ಅನಿಸುತ್ತದೆ. ಆದರೆ ಈಗ ದೇವರ ಕೃಪೆಯಿಂದ ಈ ದುಸ್ಥಿತಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ನೀವು ಒಂದು ಕೆಲಸ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಜಪಿಸಿ. ಮಂಗಳವಾರ ಮತ್ತು ಶನಿವಾರ ದೇವಾಲಯಕ್ಕೆ ಹೋಗಿ ದೀಪ ಹಚ್ಚಿ. ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಇರುವ ಕಷ್ಟಗಳು ಕಡಿಮೆಯಾಗುತ್ತವೆ. ನಮಸ್ಕಾರ ಸ್ನೇಹಿತರೆ. ನಿಮ್ಮ ರಾಶಿ ಭವಿಷ್ಯ, ಜ್ಯೋತಿಷ್ಯ ಪರಿಹಾರಗಳು ಮತ್ತು ಜೀವನ ಮಾರ್ಗದರ್ಶನಕ್ಕಾಗಿ ಈಗಲೇ ಜ್ಯೋತಿಷ್ಯ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಹೊಸ ವಿಡಿಯೋಗಳು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಮನೆಯೊಳಗೆ ಯಾವಾಗಲೂ ಸಣ್ಣ ಸಣ್ಣ ಜಗಳಗಳಾಗುತ್ತಿರಬಹುದು. ಮಾತು ಮಾತಿಗೆ ಕೋಪ ಬರುತ್ತಿರಬಹುದು. ಕೆಲವರು ನಿಮ್ಮ ಮನಸ್ಸನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಆದರೆ ನೀವು ಸಹನೆಯಿಂದ ಇರಬೇಕು. ಈ ಸಮಯದಲ್ಲಿ ಕೋಪದಿಂದ ಮಾತನಾಡಿದರೆ ದೊಡ್ಡ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಶಾಂತವಾಗಿ ನಡೆದುಕೊಳ್ಳುವುದು ಬಹಳ ಮುಖ್ಯ. ಸ್ನೇಹಿತರ ವಿಷಯದಲ್ಲಿಯೂ ಎಚ್ಚರಿಕೆ ಅಗತ್ಯ. ನಿಮ್ಮ ಹತ್ತಿರ ಇರುವ ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುತ್ತಿದ್ದಾರೆ. ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಹರಡಲು ಪ್ರಯತ್ನಿಸುತ್ತಿದ್ದಾರೆ. ಆದ್ದರಿಂದ ಯಾರನ್ನೂ ತುಂಬಾ ನಂಬಬೇಡಿ. ನಿಮ್ಮ ಕೆಲಸವನ್ನು ಮೌನವಾಗಿ ಮಾಡಿ. ಈ ಸಮಯದಲ್ಲಿ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ನೀವು ಎಷ್ಟು ಸಹನೆ ಇಟ್ಟುಕೊಳ್ಳುತ್ತೀರೋ ಅಷ್ಟು ದೊಡ್ಡ ಫಲ ನಿಮಗೆ ಸಿಗುತ್ತದೆ. ನಿಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನೀವು ಅನುಭವಿಸಿದ ನೋವಿಗೆ ದೇವರು ಖಂಡಿತ ಪ್ರತಿಫಲ ಕೊಡುತ್ತಾನೆ.
ಸಿಂಹರಾಶಿಯ ಮಹಿಳೆಯರಿಗೆ ಈ ಸಮಯದಲ್ಲಿ ವಿಶೇಷವಾದ ಅದೃಷ್ಟದ ಯೋಗ ಇದೆ. ಮನೆಯಲ್ಲಿ ಗೌರವ ಹೆಚ್ಚಾಗುತ್ತದೆ. ನೀವು ಮಾಡಿದ ಕೆಲಸಗಳಿಗೆ ಪ್ರಶಂಸೆ ಸಿಗುತ್ತದೆ. ಕೆಲವರಿಗೆ ಹೊಸ ಆಭರಣ ಅಥವಾ ಹೊಸ ವಸ್ತು ಖರೀದಿ ಮಾಡುವ ಅವಕಾಶ ಬರುತ್ತದೆ. ಪುರುಷರಿಗೆ ಉದ್ಯೋಗ ಮತ್ತು ಹಣಕಾಸಿನ ವಿಷಯದಲ್ಲಿ ಉತ್ತಮ ಬದಲಾವಣೆಗಳು ಕಾಣಿಸುತ್ತವೆ. ಹೊಸ ಕೆಲಸದ ಅವಕಾಶ, ಸಂಬಳ ಹೆಚ್ಚಳ ಅಥವಾ ವ್ಯವಹಾರದಲ್ಲಿ ಲಾಭ ಕಾಣಬಹುದು. ದೂರ ಪ್ರಯಾಣದ ಯೋಗವೂ ಇದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಬೇಕು. ತಲೆನೋವು, ಒತ್ತಡ, ನಿದ್ರೆಯ ಕೊರತೆ ಮತ್ತು ದೇಹದಲ್ಲಿ ದೌರ್ಬಲ್ಯ ಕಾಣಬಹುದು. ಆದ್ದರಿಂದ ಸಮಯಕ್ಕೆ ಆಹಾರ ಸೇವನೆ ಮಾಡಿ, ದೇವರ ಧ್ಯಾನ ಮಾಡಿ, ಮನಸ್ಸಿಗೆ ನೆಮ್ಮದಿ ಕೊಡುವ ಕೆಲಸಗಳಲ್ಲಿ ತೊಡಗಿಕೊಳ್ಳಿ. 19ರಿಂದ 30ನೇ ತಾರೀಖಿನ ನಡುವೆ ನಿಮ್ಮ ಜೀವನದಲ್ಲಿ 3 ದೊಡ್ಡ ಬದಲಾವಣೆಗಳು ಆಗುವ ಸಾಧ್ಯತೆಯಿದೆ. ಮೊದಲದು ಹಣಕಾಸಿನ ಸುಧಾರಣೆ, ಎರಡನೆಯದು ಕುಟುಂಬದ ಸಮಸ್ಯೆಗಳ ನಿವಾರಣೆ, ಮೂರನೆಯದು ಅದೃಷ್ಟದ ಬಾಗಿಲು ತೆರೆಯುವುದು. ಈ ಸಮಯದಲ್ಲಿ ನೀವು ಯೋಚಿಸಿದ ಕೆಲಸಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಯಶಸ್ಸು ಕಾಣುತ್ತೀರಿ. ನಿಮ್ಮ ಜೀವನದಲ್ಲಿ ಮತ್ತೆ ಆತ್ಮವಿಶ್ವಾಸ ಬರುತ್ತದೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ಯಾರ ಮಾತಿಗೂ ಕುಗ್ಗಬೇಡಿ. ಕೆಲವರಿಗೆ ಮನೆ ಖರೀದಿ ಅಥವಾ ವಾಹನ ಯೋಗವೂ ಕಾಣುತ್ತಿದೆ. ಕೆಲವರಿಗೆ ಹೊಸ ವ್ಯವಹಾರ ಆರಂಭಿಸುವ ಅವಕಾಶ ಬರುತ್ತದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಫಲ ಸಿಗುವ ಸಾಧ್ಯತೆಯಿದೆ. ದೇವರು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭಿಸಲು ಸಿದ್ಧನಾಗಿದ್ದಾನೆ. ಇದುವರೆಗೆ ನೀವು ಅನುಭವಿಸಿದ ನೋವು ಈಗ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಸಂತೋಷದ ದಿನಗಳು ಮತ್ತೆ ಬರುತ್ತವೆ. ಈ ಸಮಯದಲ್ಲಿ ಒಂದು ವಿಶೇಷ ಸೂಚನೆಯಿದೆ. ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಪ್ರತಿದಿನ ಒಂದು ದೀಪ ಹಚ್ಚಿ, ಅರಿಶಿನ ಮತ್ತು ಕುಂಕುಮವನ್ನು ದೇವರಿಗೆ ಅರ್ಪಿಸಿ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಶುಭಕಾಲ ಆರಂಭವಾಗಿದೆ. ನಿಮ್ಮ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆಯುತ್ತಿದೆ. ನೀವು ಎಷ್ಟು ಕಷ್ಟ ಅನುಭವಿಸಿದ್ದೀರೋ ಅದಕ್ಕಿಂತ ಹೆಚ್ಚು ಸಂತೋಷ ಮುಂದೆ ಸಿಗುತ್ತದೆ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಸಮಯ ಖಂಡಿತ ಬದಲಾಗುತ್ತದೆ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳಿರುವ ಎಲ್ಲಾ ಸಿಂಹರಾಶಿಯವರಿಗೆ ದೇವರ ಆಶೀರ್ವಾದ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ಸಂತೋಷ ಮತ್ತು ಶಾಂತಿ ತುಂಬಿರಲಿ. ಓಂ ಶ್ರೀ ಗಣೇಶಾಯ ನಮಃ.